ಗುಡ್ ಮಾರ್ನಿಂಗ್. ನಿಮಗೆ ಹಿಸ್ಟ್ರಿ ಅನ್ನೋಂಥ ಟಾಪಿಕ್ ಏನಿದೆ, ಈ ಹಿಸ್ಟ್ರಿ ಟಾಪಿಕ್ ಪ್ರಾಬಬ್ಲಿ UPSC ಮತ್ತೆ KPSC ಸಿಲೆಬಸ್ ಅಲ್ಲಿ ಲಾರ್ಜೆಸ್ಟ್ ಟಾಪಿಕ್ ಅಂತ ಹೇಳ್ಬೋದು. ನಾವು ಹೈಯೆಸ್ಟ್ ಸಿಲೆಬಸ್ ನೋಡೋದು ನಾವು ಹಿಸ್ಟ್ರಿಯಲ್ಲೇ, ಕವರ್ ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದು ಕೂಡ ಹಿಸ್ಟ್ರಿ ಸಬ್ಜೆಕ್ಟ್. ಸೊ ಇವತ್ತಿಂದ ನಿಮ್ಗೆ ಹಿಸ್ಟ್ರಿ ಕ್ಲಾಸ್ ಸ್ಟಾರ್ಟ್ ಆಗ್ತಿರೋದನ್ನ ನೋಡ್ತಾ ಇದ್ದೀರಾ. ಹಿಸ್ಟ್ರಿ ಕ್ಲಾಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಇವತ್ತಿನ ಕ್ಲಾಸ್ ನಲ್ಲಿ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಹಿಸ್ಟ್ರಿಯಲ್ಲಿ ಏನೇನ್ ಕಂಟೆಂಟ್ಸ್ ಇರುತ್ತೆ, ಹಿಸ್ಟ್ರಿಯಲ್ಲಿ ನಾವ್ ಏನೇನ್ ಕವರ್ ಮಾಡ್ಕೊಳ್ತಾ ಇದೀವಿ, ಯಾವ್ಯಾವ ಟಾಪಿಕ್ ಗಳನ್ನ ನಾವು ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ತೀವಿ ಅನ್ನೋದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ನೋಡ್ಕೊಳ್ತಾ ಹೋಗೋಣ ಹಿಸ್ಟ್ರಿ ಬಗ್ಗೆ. ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಆಗಿರೋದು ಏನು ಅಂತ ಹೇಳಿದ್ರೆ, ಹಿಸ್ಟ್ರಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕಾಗಿರೋದು ಅಲ್ವಾ. ಹಿಸ್ಟ್ರಿ ಓದಬೇಕು ಅಂತ ಹೇಳಿದ್ರೆ ಹಿಸ್ಟ್ರಿ ಅಂದ್ರೆ ಏನು, ಅದಕ್ಕಿರುವಂತ ಸುಮಾರು ಡೆಫಿನಿಷನ್ಸ್ ಏನೇನು ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಗೆ ಹಿಸ್ಟ್ರಿ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ನಾವೇನ ಇತಿಹಾಸ ಅಂತ ಕರಿತೀವಿ ಅಲ್ವಾ. ಹಿಸ್ಟ್ರಿಗೆ ನಾವು ಇತಿಹಾಸ ಅಂತ ಕರಿತೀವಿ, ಸಂಸ್ಕೃತದಲ್ಲೂ ಕೂಡ ಅದಕ್ಕೆ ಇತಿಹಾಸ ಅಂತ ಕರೀತಾರೆ. ಈ ಇತಿಹಾಸ ಅನ್ನೋಂಥ ಒಂದು ವರ್ಡ್ ಎಲ್ಲಿಂದ, ಇತಿಹಾಸ ಅನ್ನೋ ವರ್ಡ್ ಏನಿದೆ, ಆ ಇತಿಹಾಸ ಅನ್ನೋ ವರ್ಡ್ 3 ಪದಗಳಿಂದ ಆಗಿರೋದನ್ನ ನೋಡ್ತೀವಿ, 3 ವರ್ಡ್ಸ್ ಇಂದ ಆಗಿರೋದನ್ನ ನೋಡ್ತೀವಿ. ಇತಿ ಹ ಅಸ ಅಂದ್ರೆ ಹೇಗೆ ನಡೆದಿದ್ಯೋ ಹಾಗೆ, ಅದಕ್ಕೆ ಇತಿಹಾಸ ಅಂತ ಕರೆಯೋದನ್ನ ನಾವು ನೋಡ್ತೀವಿ. ಅಂದ್ರೆ ಇತಿಹಾಸ ಅಂದ್ರೆ ಏನು, ಹೇಗೆ ನಡೆದಿದ್ಯೋ ಹಾಗೆ ಡಾಕ್ಯುಮೆಂಟ್ ಮಾಡ್ಕೊಳ್ಳೋದನ್ನ ನಾವು ಇತಿಹಾಸ ಅಂತ ಕರಿಬಹುದು, ಆರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಹಿಸ್ಟ್ರಿ. ಸೊ ಇತಿಹಾಸ ಅನ್ನೋದಕ್ಕೆ ನಾವು ಡೆಫಿನೇಷನ್ ನೋಡ್ಕೊಂಡ್ವಿ. ಅದ್ರ ಆಕ್ಚುಲ್ ಆಗಿ ಹಿಸ್ಟ್ರಿ ಅನ್ನುವಂಥ ಒಂದು ಎಟಿಮಾಲಜಿ ಏನಿದೆ, ಅದನ್ನ ಹೆಸರೇನಿದೆ, ಹಿಸ್ಟ್ರಿ ಅನ್ನುವಂಥ ಒಂದು ವರ್ಡ್ ಏನಿದೆ, ಅದು ಎಲ್ಲಿಂದ ಶುರು ಆಯ್ತು ಅಂತ ಹೇಳಿದ್ರೆ, ಗ್ರೀಕ್ ನಲ್ಲಿ ಹಿಸ್ಟೋರಿಯಾ ಅಂತ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ, ಅಥವಾ ಹಿಸ್ಟೋರಿಯಾ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಯೂಸ್ ಮಾಡ್ಕೊಳ್ಳೋದನ್ನ ನೋಡ್ತೀವಿ ನಾವು. ಹಿಸ್ಟೋರಿ ಅಂದ್ರೆ ಏನಂತ ಕರೀತಾರೆ ಅವರು, ಗ್ರೀಕ್ ಹಿಸ್ಟೋರಿಯನ್ಸ್. ಹಿಸ್ಟೋರಿಯಾ ಅಂತ ಹೇಳಿದ್ರೆ ಎನ್ಕ್ವೈರಿ ಅಂತ ಕರೆಯೋದನ್ನ ನೋಡ್ತೀವಿ ನಾವು. ಹಿಸ್ಟೋರಿಯಾ ಅಂತ ಹೇಳಿದ್ರೆ ನಾಲೆಡ್ಜ್ ಗೈನ್ಡ್ ಬೈ ಇನ್ವೆಸ್ಟಿಗೇಷನ್ ಮಾಡೋ ಮುಖಾಂತರ ಏನ್ ನಾಲೆಡ್ಜ್ ಬರುತ್ತೆ ನಮ್ಗೆ, ಅದನ್ನ ಹಿಸ್ಟ್ರಿ ಅಂತ ಕರ್ಕೊಳ್ಳೋದನ್ನ ನಾವು ನೋಡ್ತೀವಿ ಏನ್ಷಿಯಂಟ್ ಗ್ರೀಕ್ಸ್. ಅದಾದ್ಮೇಲ್ಗಡೆಗೆ ಹಿಸ್ಟ್ರಿ ಅನ್ನೋದಕ್ಕೆ ಡೆಫಿನೇಷನ್ ಚೇಂಜ್ ಆಗ್ತಾ ಹೋಗೋದನ್ನ ನೋಡ್ತೀವಿ ನಾವು. ಅಥವಾ ಹಿಸ್ಟ್ರಿ ಅನ್ನೋದಕ್ಕೆ ಸುಮಾರು ಜನ ಹಿಸ್ಟೋರಿಯನ್ಸ್ ಸುಮಾರು ತರದ ಡೆಫಿನೇಷನ್ಸ್ ಗಳನ್ನ ಕೊಟ್ಟಿರೋದನ್ನ ನಾವು ನೋಡ್ತೀವಿ. ಸೊ ಹಿಸ್ಟ್ರಿ ಅನ್ನೋದಕ್ಕೆ ನಾವು ನೋಡ್ತೀವಿ, ಇತಿಹಾಸ ಅನ್ನೋದಕ್ಕೆ ಹೇಗೆ ನಡೆದಿದೆಯೋ ಹಾಗೆ ಡಾಕ್ಯುಮೆಂಟ್ ಮಾಡ್ಕೊಳ್ಳೋದನ್ನ ನಾವು ಇತಿಹಾಸ ಅಂತ ಇಲ್ಲಿ ಕರ್ಕೊಂಡ್ರೆ, ಬೇರೆ ಬೇರೆ ತರದ ಇಂಟರ್ಪ್ರಿಟೇಷನ್ ಹಿಸ್ಟ್ರಿ ಡೆಫಿನೇಷನ್ಗೆ ಇರೋದನ್ನ ನಾವು ನೋಡ್ತೀವಿ. ಅದೇನೇನು ಇಲ್ಲಿ ನೋಡ್ಬೋದು ನಾವು, ಸ್ಟಡಿ ಅಂಡ್ ಡಾಕ್ಯುಮೆಂಟೇಶನ್ ಆಫ್ ದ ಪಾಸ್ಟ್. ಸಿಂಪಲ್ ಹಿಸ್ಟ್ರಿದು ಸಿಂಪಲ್ ಡೆಫಿನೇಷನ್ ಏನಂತ ಹೇಳಿದ್ರೆ, ಹಿಂದ್ಗಡೆ ಓದೋದು, ಹಿಂದ್ಗಡೆ ನಡೆದಿರೋದನ್ನ ಡಾಕ್ಯುಮೆಂಟ್ ಮಾಡ್ಕೊಳ್ಳೋದು, ಸಿಂಪಲ್. ಈ ಹೇಗಿದೆಯೋ ಹಾಗೆ ಡಾಕ್ಯುಮೆಂಟ್ ಮಾಡ್ಕೊಳ್ಳೋದನ್ನ ನಾವು ಹಿಸ್ಟ್ರಿ ಅಂತ ಕರಿಬಹುದು ಅಂತ ಕರೀತಾರೆ. ಇನ್ನ ಸ್ವಲ್ಪ ಡೆವಲಪ್ ಆಗುತ್ತೆ, ಸ್ವಲ್ಪ ಹಿಸ್ಟ್ರಿ ಬರೆಯುವಂತ ಹಿಸ್ಟೋರಿಯನ್ಸ್ ಅಲ್ಲಿ ಸ್ವಲ್ಪ ಕಾಲಚಕ್ರ ಉಳ್ತಾ ಹೋದಂಗೆ ಹಿಸ್ಟ್ರಿಯ ಡೆಫಿನೇಷನ್ ಅಲ್ಲಿ ಚೇಂಜ್ ಆಗ್ತಾ ಹೋಗೋದನ್ನ ನೋಡ್ತೀವಿ ನಾವು. ಹಿಸ್ಟ್ರಿ ಅಂದ್ರೆ ಏನಿತ್ತು, ಸ್ಟಡಿ ಅಂಡ್ ಡಾಕ್ಯುಮೆಂಟೇಶನ್ ಆಫ್ ದ ಪಾಸ್ಟ್ ಅಂತ ನೋಡ್ತೀವಿ. ಪಾಸ್ಟ್ ಎಲ್ಲಿ ತನಕ ಹೋಗುತ್ತೆ, ಪಾಸ್ಟ್ ಎಲ್ಲಿ ತನಕ ಹೋಗುತ್ತೆ, ಯಾರ್ ಪಾಸ್ಟ್ ಅಂತ ನಾವು ಕರೆಕ್ಟ್ ಆಗಿ ಡಿಫೈನ್ ಮಾಡ್ಕೊಂಡಿರಲಿಲ್ಲ. ಸೊ ಹಿಸ್ಟ್ರಿ ಅನ್ನೋದಕ್ಕೆ ಹೊಸ ಡೆಫಿನೇಷನ್ ಹುಡ್ಕೊಳ್ಳುತ್ತೆ. ಹಿಸ್ಟ್ರಿ ಅಂತ ಹೇಳಿದ್ರೆ ಸ್ಟಡಿ ಆಫ್ ಪಾಸ್ಟ್ ಇವೆಂಟ್ಸ್, ಪರ್ಟಿಕ್ಯುಲರ್ಲಿ ಇನ್ ಹ್ಯೂಮನ್ ಅಫೇರ್ಸ್ ಅಂತ ಹೇಳಿ. ಅಂದ್ರೆ ಮನುಷ್ಯನ ಪಾಸ್ಟ್ ಅನ್ನ ಅಥವಾ ಮನುಷ್ಯನ ಗತ ಏನಿದೆ ಅದನ್ನ ಓದ್ಕೊಳ್ಳೋದನ್ನ ನಾವು ಹಿಸ್ಟ್ರಿ ಅಂತ ಕರಿಬಹುದು ಅಂತ ಇನ್ನೊಂದು ಡೆಫಿನೇಷನ್ ಅರೈಸ್ ಆಗೋದನ್ನ ನಾವು ನೋಡ್ತೀವಿ. ಸೊ ಹಿಸ್ಟ್ರಿ ಅಂದ್ರೆ ಬರೀ ಸ್ಟಡಿ ಆಫ್ ಪಾಸ್ಟ್ ಇವೆಂಟ್ಸ್ ಅಲ್ಲ ಅಂತ ಹೇಳಿದ್ರೆ, ಸ್ಟಡಿ ಆಫ್ ಪಾಸ್ಟ್ ಇವೆಂಟ್ಸ್ ಹೌದು ಒಪ್ಕೊಳ್ಳೋಣ, ಸ್ಟಡಿ ಆಫ್ ಪಾಸ್ಟ್ ಇವೆಂಟ್ಸ್ ಅಲ್ಲಿ ಮನುಷ್ಯ ಸೆಂಟರ್ ಪಾಯಿಂಟ್ ಅಲ್ಲಿ ಇರ್ತಾನೆ. ಸೊ ಹ್ಯೂಮನ್ ಅಫೇರ್ಸ್ ಇಂದ, ಹ್ಯೂಮನ್ ಪಾಯಿಂಟ್ ಆಫ್ ವ್ಯೂ ಇಂದ ಏನು ಪಾಸ್ಟ್ ನ ಸ್ಟಡಿ ಮಾಡ್ತೀವಿ ನಾವು, ಏನ್ ಪಾಸ್ಟ್ ನ ಡಾಕ್ಯುಮೆಂಟ್ ಮಾಡ್ಕೊಳ್ತೀವಿ, ಅದನ್ನ ಹಿಸ್ಟ್ರಿ ಅಂತ ಕರಿಬಹುದು ನಾವು. ಇನ್ನ ಸುಮಾರು ಜನ ಹೇಳ್ತಾರೆ ಹಿಸ್ಟ್ರಿ ಅಂದ್ರೆ ಸ್ಟಡಿ ಆಫ್ ಚೇಂಜ್ ಓವರ್ ಟೈಮ್. ನಾವು ನೋಡ್ತೀವಿ ಒಂದೊಂದು ಟೈಮ್ ಪೀರಿಯಡ್ ಇಂದನೂ ಕೂಡ ಚೇಂಜ್ ಆಗ್ತಾ ಹೋಗ್ತಿರೋದನ್ನ ನೋಡ್ತೀವಿ ನಾವು. ಏನ್ಷಿಯಂಟ್ ಟೈಮ್ ನಲ್ಲಿ ಒಂದ್ ಥರದ ವೇ ಆಫ್ ಲೈಫ್ ಇತ್ತು, ಮಿಡಿವಲ್ ಟೈಮ್ಸ್ ನಲ್ಲಿ ಒಂದ್ ಥರದ ವೇ ಆಫ್ ಲೈಫ್ ಇತ್ತು, ಅದಕ್ಕಿಂತ ತೀರಾ ಹಿಂದಕ್ಕೆ ಹೋದ್ರೆ ಪ್ರೀ ಹಿಸ್ಟಾರಿಕ್ ಟೈಮ್ ಪೀರಿಯಡ್ ನಲ್ಲೂ ಕೂಡ ಒಂದು ವೇ ಆಫ್ ಲೈಫ್ ಇತ್ತು. ಅಂದ್ರೆ ಮನುಷ್ಯ ಹ್ಯೂಮನ್ ಅಫೇರ್ಸ್ ಏನಿದೆ, ಆ ಹ್ಯೂಮನ್ ಅಫೇರ್ಸ್ ಚೇಂಜ್ ಆಗ್ತಾ ಹೋಗ್ತಿರೋದನ್ನ ನೋಡ್ತೀವಿ ನಾವು. ಆ ಚೇಂಜ್ ನ ಓದ್ಕೊಳ್ಳೋದು, ಆ ಚೇಂಜ್ ನ ಸ್ಟಡಿ ಮಾಡೋದು ಹಿಸ್ಟ್ರಿ ಅಂತ ಇನ್ನೊಂದಷ್ಟು ಜನ ಕರೀತಾರೆ. ನೀವು ನೋಡ್ತೀರಾ ಸುಮಾರು ಕಡೆ ಕೇಳಿರ್ತೀರ ನೀವು, ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ಈಗ ಕೃಷ್ಣ ಹೇಳ್ತಾನಲ್ವಾ ಭಗವದ್ಗೀತೆಯಲ್ಲಿ, ಪರಿವರ್ತನೆ ಜಗದ ನಿಯಮ ಅಂತ ಹೇಳ್ಬಿಟ್ಟು, ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್. ಆ ಚೇಂಜ್ ನ ಸ್ಟಡಿ ಮಾಡೋದನ್ನ ಹಿಸ್ಟ್ರಿ ಅಂತ ಸುಮಾರು ಜನ ಹಿಸ್ಟೋರಿಯನ್ಸ್ ಕರೆಯೋದನ್ನ ನಾವು ನೋಡ್ತೀವಿ. ಅದೇ ತರದಲ್ಲಿ ಇನ್ನ ಸ್ವಲ್ಪ ಟೆಕ್ನಿಕಲ್ ಡೆಫಿನೇಷನ್ ಬರ್ತಾ ಹೋಗೋದನ್ನ ನೋಡ್ತೀವಿ. ಯಾವ ತರ ಟೈಮ್ ಪಾಸ್ ಆಗ್ತಾ ಹೋದಂಗೆನೆ ಹಿಸ್ಟ್ರಿಗೆ ಒಂದ್ ಸ್ವಲ್ಪ ಟೆಕ್ನಿಕಲ್ ಡೆಫಿನೇಷನ್ ಬರ್ತಾ ಹೋಗುತ್ತೆ. ಏನು ಟೆಕ್ನಿಕಲ್ ಡೆಫಿನೇಷನ್, ಕ್ರೊನಾಲಜಿಕಲ್ ರೆಕಾರ್ಡ್ ಆಫ್ ಸಿಗ್ನಿಫಿಕೆಂಟ್ ಇವೆಂಟ್ಸ್. ಇಲ್ಲಿ ಹೇಳ್ತಾರೆ ಹಿಸ್ಟ್ರಿ ಅಂದ್ರೆ ಬರೀ ಸ್ಟಡಿ ಆಫ್ ಪಾಸ್ಟ್ ಅಲ್ಲ, ಹಿಸ್ಟ್ರಿ ಅಂದ್ರೆ ಬರೀ ಸ್ಟಡಿ ಆಫ್ ಹ್ಯೂಮನ್ ಅಫೇರ್ಸ್ ಅಲ್ಲ. ಹಿಸ್ಟ್ರಿ ಅಂತ ಹೇಳಿದ್ರೆ ಪಾಸ್ಟ್ ನಲ್ಲಿ ನಡೆದಿರುವಂತಹ ಸಿಗ್ನಿಫಿಕೆಂಟ್ ಈವೆಂಟ್ಸ್ ಗಳನ್ನ ಸ್ಟಡಿ ಮಾಡೋದು. ಹಿಸ್ಟ್ರಿ ಅಂತ ಹೇಳಿದ್ರೆ
ಪಾಸ್ಟ್ ಅಲ್ಲಿ ಹಿಂದೆ ನಡೆದಿರುವಂತಹ ಸಿಗ್ನಿಫಿಕೆಂಟ್ ಇವೆಂಟ್ಗಳನ್ನ ಡಾಕ್ಯುಮೆಂಟ್ ಮಾಡ್ಕೊಳ್ಳೋದನ್ನ ಹಿಸ್ಟ್ರಿ ಅಂತ ಕರೀತಾರೆ ಅಲ್ವಾ. ಜನರಲ್ ಆಗಿ ಹಿಸ್ಟ್ರಿ ಅಂದ್ರೆ ಸ್ಟಡಿ ಆಫ್ ಪಾಸ್ಟ್ ಹ್ಯೂಮನ್ ಅಫೇರ್ಸ್ ನ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೋದು ನಾವು. ಆದ್ರೆ ಟೈಮು ಬಹಳ ಹಳೆ ಕಾಲದಿಂದ ಜನರೇಟ್ ಆಗಿ ಆಲ್ಮೋಸ್ಟ್ ಹ್ಯೂಮನ್ ಹಿಸ್ಟ್ರಿ ಅಂತ ಏನ್ ನೋಡ್ತೀವಿ ನಾವು, ಹ್ಯೂಮನ್ ಹಿಸ್ಟ್ರಿ 2 ಲಕ್ಷ ವರ್ಷದಿಂದ ಕಂಟಿನ್ಯೂಸ್ ಆಗಿ ರನ್ ಆಗ್ತಿರೋದನ್ನ ನೋಡ್ತೀವಿ ನಾವು. ಆದ್ರೆ ಅದೆಲ್ಲಾನು ಕೂಡ ಓದ್ತಾ ಕುತ್ಕೊಳ್ಳೋದಕ್ಕಾಗತ್ತಾ? ಇಲ್ಲ. ಹಿಸ್ಟ್ರಿ ಅಂತ ಹೇಳಿದ್ರೆ ಪಾಸ್ಟ್ ಅಂತ ಹೇಳಿದ್ರೆ ಪಾಸ್ಟ್ ಅಲ್ಲಿ ನಡೆದಿರುವಂತಹ ಒಂದಷ್ಟು ಸಿಗ್ನಿಫಿಕೆಂಟ್ ಇವೆಂಟ್ಗಳಂದ್ರೆ ಮನುಷ್ಯನ ಲೈಫ್ ನ ಚೇಂಜ್ ಮಾಡಿರುವಂತಹ ಒಂದಷ್ಟು ಇವೆಂಟ್ಗಳನ್ನ ನೋಡ್ತೀವಿ ನಾವು. ಕಲ್ಚರ್ ಆಗಿರ್ಬೋದು, ಲ್ಯಾಂಗ್ವೇಜ್ ಆಗಿರ್ಬೋದು, ಅಥವಾ ಪೊಲಿಟಿಕಲಿ ಆಗಿರ್ಬೋದು, ಚೇಂಜ್ ನ ಇಂಡ್ಯೂಸ್ ಮಾಡಿರುವಂತಹ ಸಿಗ್ನಿಫಿಕೆಂಟ್ ಇವೆಂಟ್ ಏನಿರುತ್ತೆ, ಆ ಸಿಗ್ನಿಫಿಕೆಂಟ್ ಇವೆಂಟ್ ನ ಓದ್ಕೊಳ್ಳೋದನ್ನ, ಸಿಗ್ನಿಫಿಕೆಂಟ್ ಇವೆಂಟ್ ನ ಸ್ಟಡಿ ಮಾಡೋದನ್ನ ಹಿಸ್ಟ್ರಿ ಅಂತ ಕರಿಬಹುದು ಅಂತ ಹೇಳ್ತಾರೆ. ಅದೇ ತರದಲ್ಲಿ ಇನ್ನ ಡೆಫಿನಿಷನ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಹೋಗೋದನ್ನ ನೋಡ್ತೀವಿ ನಾವು. ಹಿಸ್ಟ್ರಿ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಸಿಸ್ಟಮ್ಯಾಟಿಕ್ ನರೇಟಿವ್ ಆಫ್ ಪಾಸ್ಟ್ ಇವೆಂಟ್ಸ್ ಅಂತ ಕರೀತಾರೆ. ಇದು ಕೂಡ ಹಾಗೇನೆ, ಏನು ಜಾಸ್ತಿ ವ್ಯತ್ಯಾಸ ಇಲ್ಲ. ಆದ್ರೆ ಇಲ್ಲಿ ಟೋಟಲ್ ಆಗಿ ಓವರ್ ಆಗಿ ಹ್ಯೂಮನ್ ಅಫೇರ್ಸ್ ಅಂತ ಅನ್ಕೊಳ್ಳೋದಿಲ್ಲ. ಇಲ್ಲಿ ಜನಾನು ಬರ್ತಾರೆ, ಹಿಸ್ಟ್ರಿಯಲ್ಲಿ ದೇಶನೂ ಬರುತ್ತೆ, ಹಿಸ್ಟ್ರಿಯಲ್ಲಿ ಟೈಮ್ ಪೀರಿಯಡ್ ಬರುತ್ತೆ, ಹಿಸ್ಟ್ರಿಯಲ್ಲಿ ಇಂಡಿವಿಜುವಲ್ ಕೂಡ ಬರ್ತಾರೆ, ಹಿಸ್ಟ್ರಿ ಒಳಗಡೆಗೆ ಕಲ್ಚರ್ ಕೂಡ ಬರೋದನ್ನ ನಾವು ನೋಡ್ತೀವಿ. ಹಿಸ್ಟ್ರಿ ಅಂದ್ರೆ ಸ್ಟಡಿ ಆಫ್ ಹ್ಯೂಮನ್ ಅಫೇರ್ಸ್ ಅಂತ ಹೇಳಿದ್ರು. ಹ್ಯೂಮನ್ ಅಫೇರ್ಸ್ ಅಂದ್ರೆ ಏನು? ಹ್ಯೂಮನ್ ಅಫೇರ್ಸ್ ಅಂದ್ರೆ ಆ ಹ್ಯೂಮನ್ ಅಫೇರ್ಸ್ ನಲ್ಲಿ ಇರುವಂತಹ ಸಿಗ್ನಿಫಿಕೆಂಟ್ ಇವೆಂಟ್ಸ್. ಹ್ಯೂಮನ್ ಅಫೇರ್ಸ್ ಅಂತ ಹೇಳಿದ್ರೆ ಹ್ಯೂಮನ್ ಕಲ್ಚರ್. ಹ್ಯೂಮನ್ ಅಫೇರ್ಸ್ ಅಂತ ಹೇಳಿದ್ರೆ ಹ್ಯೂಮನ್ ಡೆವಲಪ್ಮೆಂಟ್. ಹ್ಯೂಮನ್ ಅಫೇರ್ಸ್ ಅಂತ ಹೇಳಿದ್ರೆ ಚೇಂಜಸ್ ಇಂಡ್ಯೂಸ್ಡ್ ಬೈ ಹ್ಯೂಮನ್ಸ್. ಅದನ್ನ ನಾವು ಏನ್ ಸ್ಟಡಿ ಮಾಡ್ತೀವಿ, ಅದನ್ನ ಏನ್ ಓದ್ಕೊಳ್ತೀವಿ ನಾವು, ಅದನ್ನ ಹಿಸ್ಟ್ರಿ ಅಂತ ಕರಿಬಹುದು. ಅದೇ ತರ ಇಲ್ಲೂ ನೋಡ್ತೀವಿ ನಾವು. ಹಿಸ್ಟ್ರಿ ಅಂತ ಹೇಳಿದ್ರೆ ಪಾಸ್ಟ್ ಇವೆಂಟ್ಸ್, ಮೆಮೊರಿ, ಡಿಸ್ಕವರಿ, ಕಲೆಕ್ಷನ್, ಆರ್ಗನೈಸೇಷನ್. ಅಂದ್ರೆ ಹಿಸ್ಟ್ರಿಗೆ ನಾವೇನ್ ನೋಡ್ತೀವಿ, ಹಿಸ್ಟ್ರಿಗೆ ಡೆಫಿನಿಷನ್ ಸ್ವಲ್ಪ ಸೈಂಟಿಫಿಕ್ ಆಗ್ತಾ ಹೋಗ್ತಿರೋದನ್ನ ನೋಡ್ತಾ ಇದೀವಿ, ಟೈಮ್ ಪಾಸ್ ಆಗ್ತಾ. ಅದೇ ತರದಲ್ಲಿ ಒಂದಷ್ಟು ಜನ ಬಹಳ ಫೇಮಸ್ ಆಗಿರುವಂತ ಹಿಸ್ಟೋರಿಯನ್ಸ್ ಕೂಡ ಏನ್ ಮಾಡಿದ್ದಾರೆ, ಹಿಸ್ಟ್ರಿಗೆ ಏನು ಡೆಫಿನಿಷನ್ ಕೊಡ್ಬೋದು ಅಂತ ಅವ್ರದೇ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ಹಿಸ್ಟ್ರಿಗೆ ಡೆಫಿನಿಷನ್ ಕೊಟ್ಟಿರೋದನ್ನ ನೋಡ್ತೀವಿ ನಾವು. ಇಲ್ಲಿ ನೋಡ್ತೀವಿ ಹೆರೋಡೋಟಸ್ ಅಂತ ಕರೀತಾರೆ. ಹೆರೋಡೋಟಸ್ ನ ಕೆಲವು ಕಡೆಗೆ ಫಾದರ್ ಆಫ್ ಹಿಸ್ಟ್ರಿ ಅಂತಾನು ಕೂಡ ಕರೀತಾರೆ. ಈ ಹೆರೋಡೋಟಸ್ ಒಂದು ಬುಕ್ ಬರೀತಾನೆ, ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂತ ಹೇಳಿ. ನಾವು ಏನ್ಷಿಯಂಟ್ ವರ್ಲ್ಡ್ ಹಿಸ್ಟ್ರಿ ಸ್ಟಡಿ ಮಾಡಿದ್ರೆ ಏನ್ಷಿಯಂಟ್ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಗ್ರೀಕ್ ಮತ್ತೆ ಪರ್ಷಿಯನ್ ವಾರ್ಸ್ ಬಹಳ ಸಿಗ್ನಿಫಿಕೆಂಟ್ ಇವೆಂಟ್ಸ್. ನೀನು ಸಾಮಾನ್ಯ ನೋಡಿರ್ಬೋದು 300 ಅಂತ ಒಂದು ಮೂವಿ ಇದೆ ಇಂಗ್ಲಿಷ್ ನಲ್ಲಿ. ಆ 300 ಅನ್ನೋ ಮೂವಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೆ? ಗ್ರೀಕ್ ರೆಸಿಸ್ಟೆನ್ಸ್ ಟು ಪರ್ಷಿಯನ್ ಇನ್ವೇಷನ್ ಬಗ್ಗೆ ಮಾತಾಡ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಏನ್ಷಿಯಂಟ್ ಹಿಸ್ಟ್ರಿ ತಗೊಂಡ್ರೆ ನಾವು ಏನ್ಷಿಯಂಟ್ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಪರ್ಷಿಯಾ ಮತ್ತೆ ಗ್ರೀಕ್ ಮಧ್ಯೆ ನಡೆದಿರುವಂತಹ ವಾರ್ಸ್ ಗಳು ಏನ್ ನೋಡ್ತೀವಿ, ಅದು ಬಹಳ ಸಿಗ್ನಿಫಿಕೆಂಟ್ ಇವೆಂಟ್ ಆಗುತ್ತೆ. ಅದ್ರ ಮೇಲ್ಗಡೆಗೆ ಹೆರೋಡೋಟಸ್ ಒಂದು ಬುಕ್ ಬರೀತಾನೆ, ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂತ ಬರೀತಾನೆ. ಅದ್ರಲ್ಲಿ ಹೇಳ್ತಾನೆ ಅವನು, ಹಿಸ್ಟ್ರಿ ಅಂತ ಹೇಳಿದ್ರೆ ಏನು ಅಂತ ಡಿಫೈನ್ ಮಾಡ್ತಾನೆ, ಡಾಕ್ಯುಮೆಂಟೇಶನ್ ಆಫ್ ಸಿಗ್ನಿಫಿಕೆಂಟ್ ಇವೆಂಟ್ಸ್ ಅಂತ ಡಿಫೈನ್ ಮಾಡೋದನ್ನ ನಾವು ನೋಡ್ತೀವಿ. ಅದೇ ತರದಲ್ಲಿ ಅರಿಸ್ಟಾಟಲ್ ಹೇಳ್ತಾನೆ, ಕ್ರಾನಿಕಲ್ ಆಫ್ ದ ಚೇಂಜ್ಡ್ ಪಾಸ್ಟ್. ಅದೇ ತರದಲ್ಲಿ ಕಾರ್ಲ್ ಮಾರ್ಕ್ಸ್ ಹೇಳ್ತಾನೆ. ಕಾರ್ಲ್ ಮಾರ್ಕ್ಸ್ ನ ಫಾದರ್ ಆಫ್ ಕಮ್ಯುನಿಸಂ ಅಂತಾನು ಕೂಡ ಕರಿತೀವಿ ನಾವು. ಈ ಕಾರ್ಲ್ ಮಾರ್ಕ್ಸ್ ಬೇರೆದೇ ಹೊಸ ಹಿಸ್ಟ್ರಿಗೆ ಅಲ್ಲಿ ತನಕನೂ ಕೂಡ ಸುಮಾರು ತರದ ಡೆಫಿನೇಷನ್ಸ್ ನೋಡ್ತಾ ಇದ್ವಿ. ಹ್ಯೂಮನ್ ಅಫೇರ್ಸ್ ಅಂತ ನೋಡಿದ್ವಿ, ಸಿಗ್ನಿಫಿಕೆಂಟ್ ಇವೆಂಟ್ಸ್ ಅಂತ ನೋಡಿದ್ವಿ, ಸುಮಾರು ತರದ ಡೆಫಿನೇಷನ್ ನೋಡಿದ್ವಿ. ಕಾರ್ಲ್ ಮಾರ್ಕ್ಸ್ ಏನ್ ಮಾಡ್ತಾನೆ, ಹೊಸ ತರದ್ದು ಒಂದು ಡೆಫಿನೇಷನ್ ನ ಕೊಡ್ತಾನೆ. ಯಾವ್ದಕ್ಕೆ? ಹಿಸ್ಟ್ರಿಗೆ. ಏನಂತ ಡೆಫಿನೇಷನ್ ಕೊಡ್ತಾನೆ ಕಾರ್ಲ್ ಮಾರ್ಕ್ಸ್? ಕಾರ್ಲ್ ಮಾರ್ಕ್ಸ್ ಏನಂತ ಡೆಫಿನೇಷನ್ ಕೊಡ್ತಾನೆ? ಕಾರ್ಲ್ ಮಾರ್ಕ್ಸ್ ಅಂದ್ರೆ ಹಿಸ್ಟ್ರಿ ಅಂತ ಹೇಳಿದ್ರೆ ಸ್ಟ್ರಗಲ್ ಬಿಟ್ವೀನ್ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಅಂತ ಒಂದು ಡೆಫಿನೇಷನ್ ಕೊಡೋದನ್ನ ನೋಡ್ತೀವಿ. ಇದ್ದವರು ಮತ್ತೆ ಇಲ್ದಿರೋರ ಮಧ್ಯೆ ನಡೆದಿರುವಂತ ಸ್ಟ್ರಗಲ್ ಏನಿದೆ, ಆ ಸ್ಟ್ರಗಲ್ ನ ನಾವು ಹಿಸ್ಟ್ರಿ ಅಂತ ಕರಿಬಹುದು ಅಂತ ಕಾರ್ಲ್ ಮಾರ್ಕ್ಸ್ ಹೇಳೋದನ್ನ ನಾವು ನೋಡ್ತೀವಿ. ಅದೇ ತರದಲ್ಲಿ ಥಾಮಸ್ ಕಾರ್ಲೆ ಹೇಳ್ತಾನೆ, ಬಯೋಗ್ರಫಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ತಾನೆ. ಅಂದ್ರೆ ಈ ಇಂಡಸ್ಟ್ರಿಯಲೈಸೇಷನ್ ಆಗ್ತಿರುವಂತಹ ಟೈಮ್ ಪೀರಿಯಡ್ ಯುರೋಪ್ ನಲ್ಲಿ, ಆ ಟೈಮಲ್ಲಿ ಬಂದಿರುವಂತಹ ಹಿಸ್ಟೋರಿಯನ್ ಏನಂತ ಹೇಳ್ತಾನೆ, ಹಿಸ್ಟ್ರಿ ಅಂತ ಹೇಳಿದ್ರೆ ಬಯೋಗ್ರಫಿ ಆಫ್ ಇಂಡಿವಿಜುವಲ್ಸ್. ಹಿಸ್ಟ್ರಿ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ನೋಡ್ಕೊಂಡ್ರೆ ನಾವು ಸಿಗ್ನಿಫಿಕೆಂಟ್ ಈವೆಂಟ್ಸ್ ಅಂತ ಹೇಳಿದ್ವಿ. ಆ ಸಿಗ್ನಿಫಿಕೆಂಟ್ ಈವೆಂಟ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತರು ಸಿಗ್ನಿಫಿಕೆಂಟ್ ಇಂಡಿವಿಜುವಲ್ಸ್. ಒಬ್ಬ ವ್ಯಕ್ತಿ ಅಥವಾ ಒಂದು ಗ್ರೂಪ್ ಆಫ್ ಪೀಪಲ್ ಏನ್ ಮಾಡಿರುತ್ತೆ, ಹಿಸ್ಟ್ರಿನ ಚೇಂಜ್ ಮಾಡಿಬಿಟ್ಟಿರುತ್ತೆ. ಅದಕ್ಕೆ ಇವನೇ ಹೇಳ್ತಾನೆ, ಹಿಸ್ಟ್ರಿ ಅಂತ ಹೇಳಿದ್ರೆ ಬಯೋಗ್ರಫಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ತಾರೆ. ಸಿಗ್ನಿಫಿಕೆಂಟ್ ಈವೆಂಟ್ಸ್ ಅಲ್ಲ ಹಿಸ್ಟ್ರಿ ಅಂತ ಹೇಳಿದ್ರೆ ಸಿಗ್ನಿಫಿಕೆಂಟ್ ಇಂಡಿವಿಜುವಲ್ಸ್ ಅಂತ ಹೇಳೋದನ್ನ ನಾವು ನೋಡ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಹಿಸ್ಟ್ರಿನ ಚೇಂಜ್ ಮಾಡಿರುವಂತಹ ಇನ್ಸ್ಟೆನ್ಸಸ್ ಗಳನ್ನ ಸಾಕಷ್ಟು ಸರಿ ನೋಡಿದ್ದೀವಿ ನಾವು. ಸೊ ಅದಕ್ಕೋಸ್ಕರ ಹಿಸ್ಟ್ರಿ ಅಂತ ಹೇಳಿದ್ರೆ ಬಯೋಗ್ರಫಿ ಆಫ್ ಇಂಡಿವಿಜುವಲ್ಸ್ ಅಂತ ಥಾಮಸ್ ಕಾರ್ಲೆ ಹೇಳೋದನ್ನ ನಾವು ನೋಡ್ತೀವಿ. ಅದೇ ತರದಲ್ಲಿ ಜವಾಹರ್ಲಾಲ್ ನೆಹರು ಅವ್ರ ಬುಕ್ ಅಲ್ಲಿ ಬರ್ಕೊಳ್ತಾರೆ. ಯಾವ ಬುಕ್ ಬರ್ದಿರೋದು ಜವಾಹರ್ಲಾಲ್ ನೆಹರು? ಡಿಸ್ಕವರಿ ಆಫ್ ಇಂಡಿಯಾ ಅಂತ ಒಂದು ಬುಕ್ ಬರ್ದಿದ್ದಾರೆ. ಆ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಡಿಫೈನ್ ಮಾಡ್ತಾರೆ ಇವ್ರ ಪ್ರಕಾರ ಹಿಸ್ಟ್ರಿ ಅಂದ್ರೆ ಏನು. ಹಿಸ್ಟ್ರಿ ಅಂತ ಹೇಳಿದ್ರೆ ಸ್ಟಡಿ ಆಫ್ ಮ್ಯಾನ್ಸ್ ಪ್ರೋಗ್ರೆಸ್ ಫ್ರಮ್ ಬಾರ್ಬರಿಸಮ್ ಟು ಸಿವಿಲೈಸೇಷನ್. ಅಂದ್ರೆ ಅನಾಗರಿಕ ಏನಾಗಿದ್ದ ಮನುಷ್ಯ, ಅನಾಗರಿಕನಾಗಿರುವಂತಹ ಮನುಷ್ಯ ಯಾವ ತರ ನಾಗರಿಕ ಆದ ಅಂತ ಸ್ಟಡಿ ಮಾಡೋದನ್ನ ನಾವು ಹಿಸ್ಟ್ರಿ ಅಂತ ಕರಿಬಹುದು ಅಂತ ನೆಹರು ಡಿಫೈನ್ ಮಾಡ್ತಾರೆ.
ಅವರ ಬುಕ್ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ. ಈ ತರ ಸುಮಾರು ಡೆಫಿನಿಷನ್ಸ್ ಇರೋದನ್ನ ನೋಡ್ತೀವಿ ನಾವು ಹಿಸ್ಟ್ರಿಗೆ. ಸೊ ಫೈನಲ್ ಆಗಿ ಏನ್ ಕನ್ಕ್ಲೂಡ್ ಮಾಡ್ಬೋದು, ಹಿಸ್ಟ್ರಿ ಅಂತ ಹೇಳಿದ್ರೆ, ಹಿಸ್ಟ್ರಿ ಅಂದ್ರೆ ಹೌದು, ಹಿಸ್ಟ್ರಿ ಅಂದ್ರೆ ಸ್ಟಡಿ ಆಫ್ ಪಾಸ್ಟ್ ಇವೆಂಟ್ಸ್, ಒಪ್ಕೊಳ್ಳೋಣ. ಹಿಸ್ಟ್ರಿ ಅಂತ ಹೇಳಿದ್ರೆ ಬರೀ ಪಾಸ್ಟ್ ಇವೆಂಟ್ಸ್ ಅಲ್ಲ, ಹಿಸ್ಟ್ರಿ ಅಂತ ಹೇಳಿದ್ರೆ ಪಾಸ್ಟ್ ನಲ್ಲಿ ಆಗಿರುವಂತಹ ಸಿಗ್ನಿಫಿಕೆಂಟ್ ಇವೆಂಟ್ಸ್. ಹಿಸ್ಟ್ರಿ ಅಂತ ಹೇಳಿದ್ರೆ ಪಾಸ್ಟ್ ಅಲ್ಲಿ ಆಗಿರುವಂತಹ ಸಿಗ್ನಿಫಿಕೆಂಟ್ ಇವೆಂಟ್ಸ್ ವಿಚ್ ರಿಲೇಟ್ಸ್ ಟು ಸಿಗ್ನಿಫಿಕೆಂಟ್ ಇಂಡಿವಿಜುವಲ್ಸ್. ಅಂದ್ರೆ ಮನುಷ್ಯ ಕೇಂದ್ರೀಕೃತವಾಗಿ ಹ್ಯೂಮನ್ ಸೆಂಟ್ರಿಕ್ ಆಗಿರ್ಬೇಕು. ಹ್ಯೂಮನ್ ಸೆಂಟ್ರಿಕ್ ಆಗಿ ನಡೆದಿರುವಂತಹ ಪಾಸ್ಟ್ ಸಿಗ್ನಿಫಿಕೆಂಟ್ ಇವೆಂಟ್ಸ್ ಗಳನ್ನ ಏನಂತ ಕರಿಬಹುದು ನಾವು, ಹಿಸ್ಟ್ರಿ ಅಂತ ಕರಿಬಹುದು. ಸೊ ಈ ತರ ಸುಮಾರು ಡೆಫಿನಿಷನ್ಸ್ ಇರೋದು ನೋಡ್ತೀವಿ ಹಿಸ್ಟ್ರಿ ಅನ್ನುವಂಥ ಒಂದು ಟಾಪಿಕ್ಗೆ.